ಗೌರಿಬಿದನೂರು ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ಧೋರಣೆ ವಿರುದ್ಧ ಬಾದಿಮರಳೂರು ಗ್ರಾಮಸ್ಥರಿಂದ ಬಾದಿಮರಳೂರು ಗ್ರಾಮದಿಂದ ಬೈಚಾಪುರ ಗ್ರಾಮ ಪಂಚಾಯಿತಿಯವರೆಗೂ ಕಾಲ್ನಡಿಗೆ ಜಾಥಾ ಮೂಲಕ ಪಂಚಾಯಿತಿ ಮುಂದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಸಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಕಾಲ್ನಡಿಗೆ ಮೂಲಕ ಬರುತ್ತಿದ್ದ ಬಾದಿಮರಳೂರು ಗ್ರಾಮಸ್ಥರು ಮಾತನಾಡಿ, ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಸರಾಗವಾದ ರಸ್ತೆ ಇಲ್ಲ, ಚರಂಡಿ ಸ್ವಚ್ಛತೆ ಮಾಡಿಲ್ಲ, ಒಂದ್ ಕಡೆ ಚರಂಡಿ ಮಾಡಿ ಇನ್ನೊಂದು ಕಡೆ ಚರಂಡಿ ನಿರ್ಮಾಣ ಮಾಡಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ಬಂದ್ರೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಿದೆ. ಸ್ಮಶಾನಕ್ಕೆ ಹೋಗುವ ದಾರಿಯಲ್ಲಿ ಗಿಡಗಂಟೆಗಳು ಆವರಿಸಿಕೊಂಡಿವೆ. ಅವೈಜ್ಞಾನಿಕವಾಗಿ ವಿದ್ಯುತ್ ತಂತಿಗಳನ್ನು ಅಳವಡಿಸಿದ್ದಾರೆ. ಅಂಗನವಾಡಿಗೆ ಹೋಗುವ ದಾರಿಯಲ್ಲಿ ಗಿಡಗಂಟೆಗಳು ಬೆಳೆದು ಸರಾಗವಾಗಿ ಹೋಗಲು ದಾರಿ ಇಲ್ಲ. ಹಾಗೆ ಅಂಗನವಾಡಿ ಪಕ್ಕದಲ್ಲೇ ದೊಡ್ಡ ಗುಂಡಿ ಇದ್ದು ಗುಂಡಿಯಲ್ಲಿ ನೀರು ಶೇಖರಣೆಯಾಗಿದ್ದು ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಬರುವ ಭೀತಿ ಎದುರಾಗಿದೆ. ಇನ್ನು ಅನೇಕ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಬೈಚಾಪುರ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲು ಮುಂದಾಗಿದ್ದೇವೆ ಅಂತ ತಿಳಿಸಿದರು. डॉक्टर बी अंबेडकर के डॉक्टर बी अंबेडकर के महाश्री वाल्मीकि के महाश्री वाल्मीकि के ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ನಾವು ನಮ್ಮ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕಸಬಾಬಳಿ ಬಾಜಿಮರಳೂರು ಗ್ರಾಮದಿಂದ ಕಾಲು ಜಾತ್ರೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಮಗೆ ನಮ್ಮ ಊರಲ್ಲಿ ಸುಮಾರು ಸಮಸ್ಯೆಗಳಿದೆ. ಚರಂಡಿದಾಗಲಿ ರೋಡ್ದಾಗಲಿ ಪ್ರತಿಯೊಂದು ಸುಮಾರು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅದಕ್ಕೆ ನಾವು ಸುಮಾರು ಸಲ ನಮ್ಮ ಗ್ರಾಮ ಪಂಚಾಯತಿ ಪಿ.ಡಿ.ಒಗೆ ಮತ್ತು ನಮ್ಮ ಇ.ಒಗೆ ಸಾಹೇಬ್ರಿಗೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟರೆ ಸುಮ್ಮನೆ ಪಿ.ಡಿ.ಒ ಸಾಹೇಬ್ ಬರೋದು ನಮ್ಮ ಜೊತೆಯಲ್ಲಿ ಆ ಕಡೆ ಈ ಕಡೆ ಓಡಾಡಿಬಿಟ್ಟು ಮತ್ತೆ ಅವರು ನಾಳೆ ಬರ್ತೀನಿ ಮಾಡ್ಕೊಡ್ತೀನಿ, ನಾಡ್ದು ಬರ್ತೀನಿ, ನಾವು ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಹಂಗೆ ಓದ್ತಾ ಇದ್ದಾರೆ. ಮತ್ತು ಏನು ಸರ್ ಮಾಡಲೇ ಇಲ್ಲ ಅಂದರೆ ನಿಮ್ಮ ನಂಬರ್ಗಳು ಮಾಡಲ್ಲ ನಾವೇನು ಮಾಡಬೇಕು ಅಂತ ಅವ್ರ ಮೇಲೆ ಹಾಕ್ತಾರೆ. ಹಿಂಗೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ನಮಗೆ ಊರಲ್ಲಿ ಮಕ್ಕಳಿಗೆ ಸ್ಕೂಲು ಅಂಗನವಾಡಿಗೆ ದಾರಿ ಇಲ್ಲ. ಮಕ್ಕಳು ಹೋಗ್ಬೇಕಾದ್ರೆ ಗಿಡದಲ್ಲಿ ಹೋಗಬೇಕು, ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಸುಮಾರು ಸರಿ ಹೇಳಿದ್ದೀವಿ. ಒಂದು ಬೇಡಿಕೆ. ಎರಡನೇದು ಎಸ್.ಸಿ ಕಾಲೋನಿಯಲ್ಲಿ ಯಾರನ್ನ ಸತ್ತೋದ್ರೆ ಮಶಾನಕ್ಕೆ ಎತ್ಕೊಂಡು ಹೋಗ್ಬೇಕಾದ್ರೆ ದಾರಿ ಇಲ್ಲ. ಎಸ್.ಸಿ ಕಾಲೋನಿಗೆ ಮಶಾನ ದಾರಿ ಬೇಕು ಮತ್ತು ಮಶಾನಗಳು ಬೇಕು ಅಂತ ಹೇಳಿದ್ವಿ. ಅದಕ್ಕೂ ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಟ್ಟು ನಮಗೆ ಹೆಂಗೆ ಕಾಲ ಕಳೀತಾ ಇದ್ದಾರೆ. ಮೂರನೇ ಬೇಡಿಕೆ ಹೊಸದು 2018 ನಮ್ಮ ಸಿ.ಸಿ ರಸ್ತೆ ಆಗಿತ್ತು. ಆ ಸಿ.ಸಿ ರಸ್ತೆಯನ್ನು ಗೌರ್ಮೆಂಟ್ ಚರಂಡಿ ಕಾಲುವನ್ನ ಮುಚ್ಚಕ್ಕೆ ಯಾರಿಗೂ ಹಕ್ಕಿಲ್ಲ. ಅದು ಯಾರು ಅವ್ರಿಗೆ ಕಾನೂನು ಕೈಗೆ ತಗೊಂಡೋಗಿ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಒಂದು ಚರಂಡಿ ಮುಚ್ಚಿಬಿಟ್ಟು ಇನ್ನೊಂದು ಚರಂಡಿ ಮಾತ್ರ ಮಾಡಿ ಆ ಚರಂಡಿ ಕಡೆ ಸಿಮೆಂಟನ್ನು ಹಾಕಿಲ್ಲ ಮತ್ತು ಕಾಂಕ್ರೀಟನ್ನು ಹಾಕಿಲ್ಲ. ಮನೆಗಳೆಲ್ಲ ಬಿದ್ದೋಗ್ತಾ ಇದೆ, ನೀರೆಲ್ಲ ಒಳಗಡೆ ಹೋಗ್ತಾ ಇದೆ. ಮೊನ್ನೆ ಮಳೆ ಬಂದಿದೆ, ಊಟ ಮಾಡ್ತಾ ಇದ್ರೆ ಮನೆಯಲ್ಲಿ ನೀರು ನುಗ್ಗವೆ. ಅವ್ರು ಊಟ ತಗೊಂಡು ಬಂದು ಬೀದಿಯಲ್ಲಿ ನಿಂತ್ಕೊಂಡು ತಟ್ಟೆ ತಗೊಂಡು ಬೀದಿಯಲ್ಲಿ ನಿಂತ್ಕೊಂಡು ತಿಂತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಮ್ಮ ಊರಲ್ಲಿ ಆಗ್ತಾ ಇದೆ. ಅದಕ್ಕೆ ನಾವು ಇವತ್ತಿಲ್ಲ ನಾಳೆ ಯಾವತ್ತಾದರೂ ಮಾಡ್ತಾರೆ ಅಂತ ಕಾಯಿ ನೋಡಿದ್ವಿ. ಒಂದು ವರ್ಷದಿಂದ ಹೇಳಬೇಕು, ಆಗಲಿಲ್ಲ. ಅದಕ್ಕೆ ನಾವು ಪ್ರತಿಭಟನೆ ಅನ್ಕೊಂಡಿದ್ದೀವಿ. ನಮ್ಮ ಬೇಡಿಕೆ ಏನಿದ್ರು ಈಡೇರಿಸೋರ್ಗೂ ನಾವು ಪ್ರತಿಭಟನೆ ಕೈ ಬಿಡಲ್ಲ. ನಮ್ದೊಂದೇ ಅಲ್ಲ, ನಮ್ಮ ಊರ ಗ್ರಾಮಸ್ಥರು ಎಲ್ಲರೂ ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಯಾಕಂದರೆ ನಮ್ಮ ಊರು ಹದ್ದುಗಟ್ಟೆ ಆಗಿದೆ. ಅದಕ್ಕೆ ದಯವಿಟ್ಟು ನಾವು ಕಾಲ್ನಡಿಗೆ ಜಾತ್ರೆ ಹೋಗ್ತಾ ಇದ್ದೀವಿ. ಹೋಗಿ ಇವಾಗ ನಮ್ಮ ಬಾಜಿಮರಳೂರು ಗ್ರಾಮದಿಂದ ಬೈಚಾಪುರ ಗ್ರಾಮ ಪಂಚಾಯತ್ಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಕೈ ಬಿಡಲ್ಲ. ವರ್ಷ ಆಗಲಿ, ತಿಂಗಳಾಗಲಿ, ಒಂದು 15 ದಿವಸ ಆಗಲಿ ನಾವು ಕೈ ಬಿಡಲ್ಲ. ಇವತ್ತು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಸ್ವಾಮಿ. ಇವತ್ತು ಇಷ್ಟೇ ಜನ, ನಾಳೆ ದಿನ 1000 ಜನ, ನಾಳೆ 2000 ಜನ ಸೇರ್ತೀವಿ. 2000 ಜನ. ನಮ್ಮ ಹಕ್ಕು ನಮ್ಮ ಹೋರಾಟ. ನಾವು ನಮ್ಮ ಶಾಸಕರು, ನಮ್ಮ ಜನಪ್ರಿಯ ಶಾಸಕರು ಪುಡ್ಸಂಗವರು ಅವರು 1,25,00,000 ನಮ್ಮ ಊರಿಗೆ ಸಿ.ಸಿ ರಸ್ತೆ ಮಾಡ್ರಿ ಮತ್ತು ಚರಂಡಿ ಮಾಡ್ರಿ ಅಂತ ಅವರು ನೌಕರ ಮಾಡ್ರಿ ಅಂದ್ಬಿಟ್ಟು ಅವರು ಹಣ ಕೊಟ್ಟಿದ್ದಾರೆ. ಮುಂದಿನ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ. ಅವ್ರದ್ದೇನು ಇದರಲ್ಲಿ ಪಾತ್ರ ಇಲ್ಲ. ಅವರು ಹಿಂದೆ ಪಿ.ಡಿ.ಒ ಸಾಹೇಬ್ಗೆ ಯಾವ್ಯಾವ್ದು ಅಪ್ರೂವಲ್ ಆಗಿದೆ, ಯಾವ್ಯಾವ ಚರಂಡಿ ಅಪ್ರೂವಲ್ ಆಗಿದೆ, ಯಾವ್ಯಾವ ಸಿ.ಸಿ ರಸ್ತೆ ಅಪ್ರೂವಲ್ ಆಗಿದೆ, ನಮ್ಗೆ ರೆಕಾರ್ಡ್ ಕೊಡಿ. ಎಷ್ಟು ಹಣ ಅಮೌಂಟು 1,25,00,000 ಎಷ್ಟು ಹಣ ಬಿಡುಗಡೆ ಆಗಿದೆ, ಇನ್ನು ಎಷ್ಟು ಉಳಿದಿದೆ ಕೊಡಿ ಅಂದರೆ ಕೊಡ್ತಾ ಇಲ್ಲ. ಕಾನೂನಂತೆ ಕಾನೂನು, ಪಂಚಾಯತಿ ಅಂತೆ ಪಂಚಾಯತಿ,